ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್. ಇವತ್ತು ನಾವು ಅಕ್ಷಯ ತೃತೀಯದ ಬಗ್ಗೆ ನೋಡೋಣ. ಅಕ್ಷಯ ತೃತೀಯ ಅದರ ವೈಶಿಷ್ಟ್ಯತೆ, ಅದರ ಬಗ್ಗೆ ವಿಚಾರವನ್ನು ಮಾಡೋಣ. ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್ ಮಾತಾಡ್ತಾ ಇದ್ದೀನಿ. ನೋಡಿ, ವೈಶಾಖ ಮಾಸ ಶುಕ್ಲ ಪಕ್ಷ ತದಿಗೆಯಂದು ತೃತೀಯದಂದು ಆಚರಿಸಲ್ಪಡ್ತಕ್ಕಂಥ ಹಬ್ಬವನ್ನು ನಾವೆಲ್ಲರೂ ಕೂಡ ಅಕ್ಷಯ ತೃತೀಯ ಅಂತ ಕರಿತೇವೆ. ನೋಡಿ, ಅಕ್ಷಯ ತೃತೀಯ, ಅಕ್ಷಯ ಸಂಸ್ಕೃತದಲ್ಲಿ ಅಕ್ಷಯ ಅಂತಂದರೆ ಯಾವಾಗಲೂ ಕಡಿಮೆ ಆಗುವುದಿಲ್ಲ, ಅಂದರೆ ಖರ್ಚಾಗದೇ ಇರತಕ್ಕಂಥದ್ದು, ಅಂದರೆ ಜಾಸ್ತಿ ಆಗುವಂಥದ್ದು. ಕ್ಷಯ ಅಂದರೆ ಕಡಿಮೆ ಆಗುತ್ತೆ ಅಂತ ಅರ್ಥ. ಅಕ್ಷಯ ಅಂದರೆ ಕಡಿಮೆ ಆಗೋದೇ ಇಲ್ಲ, ಅಂದರೆ ಯಾವಾಗಲೂ ಹೆಚ್ಚಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋದನ್ನು ನಾವು ಅಕ್ಷಯ ಅನ್ನುವಂತಹ ಶಬ್ದದಲ್ಲಿ ಕರಿತೇವೆ. ನೋಡಿ, ಈ ಸಮಯದಲ್ಲಿ ಸ್ನಾನ, ಜಪ, ತಪಸ್ಸು, ಅಧ್ಯಯನ, ಇವುಗಳನ್ನು, ಪೂಜೆ, ದಾನಾದಿಗಳನ್ನು ನಾವು ಎಷ್ಟು ಮಾಡ್ತೇವೋ ಅದು ಅಷ್ಟು ಅಕ್ಷಯವಾದಂತಹ ಫಲವನ್ನು ಕೊಡುತ್ತೆ, ಜಾಸ್ತಿ ಫಲವನ್ನು ಕೊಡುತ್ತೆ. ಆದ್ದರಿಂದ ಇದನ್ನು, ಈ ವ್ರತವನ್ನು, ಈ ಅಕ್ಷಯ ತೃತೀಯ ವ್ರತವನ್ನು ಮೋಕ್ಷಕ್ಕೆ ಕಾರಣವಾದಂತಹ ವ್ರತ ಅಂತ ಕರೀತಾರೆ. ಅಕ್ಷಯ ತದಿಗೆ ಸೋಮವಾರ ಅಥವಾ ಬುಧವಾರ ಬಂದುಬಿಟ್ರೆ, ಅದರಲ್ಲೂ ರೋಹಿಣಿ ನಕ್ಷತ್ರ ಇದ್ದರೆ ತುಂಬ ಪ್ರಶಸ್ತವಾದಂಥದ್ದು. ಮತ್ತು ಈ ತದಿಗೆ ಮತ್ತು ಚೌತಿ ಎರಡೂ ತಿಥಿಗಳೇನಾದರೂ ಉಪರಿಯಾಗಿ ಬಂದುಬಿಟ್ರೆ ಅದು ಬಹಳ ಸಿದ್ಧಿಪ್ರದ, ಮಹಾಸಿದ್ಧಿಪ್ರದ ಅನ್ನುವಂತಹ ಒಂದು ಉಲ್ಲೇಖ ಇದೆ ಸ್ನೇಹಿತರೆ. ಸ್ನಾನ ಅಂತಂದರೆ ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ನದಿ ಇದ್ದರೆ ಆ ನದಿಯಲ್ಲಿ ಸ್ನಾನ ಮಾಡ್ಬೋದು, ಅಥವಾ ಮನೆಯಲ್ಲಿಯೇ ನೀವು ಮಾಡುವಂತಹ ಸ್ನಾನದಲ್ಲಿ ಬಕೆಟಲ್ಲೋ ಅಥವಾ ನೀವು ಹಂಡೆಯಲ್ಲೋ ಸ್ನಾನ ಮಾಡಿದ್ರೆ ಅದಕ್ಕೆ ಗಂಗೆಯನ್ನು ಆವಾಹನ ಮಾಡಿ ಚೆನ್ನಾಗಿ ನೀವು ಅಲ್ಲೇ ವಿಶೇಷವಾಗಿ ಸ್ನಾನವನ್ನು ಮಾಡ್ಬೋದು. ತದನಂತರ ದಾನ ಅಂತಂದರೆ ನೀವು ಬಟ್ಟೆ ದಾನ ಮಾಡ್ಬೋದು, ಧಾನ್ಯವನ್ನು ಕೊಡ್ಬೋದು, ನೀರನ್ನು ಕೊಡ್ಬೋದು, ಯಾವುದಾದ್ರೂ ನಿಮ್ಮ ಕೈಲಾದಷ್ಟು ವಿಷಯವನ್ನು ನೀವು, ವಸ್ತುಗಳನ್ನು ನೀವು ದಾನ ಮಾಡ್ಬೋದು. ಇನ್ನು ಪೂಜೆ ಯಾವ ದೇವರನ್ನು ಮಾಡಬೇಕಪ್ಪ ಅಂತಂದರೆ ಗೌರಿ ಪೂಜೆಯನ್ನು ಮಾಡಿದ್ರೆ ಇನ್ನೂ ಉತ್ತಮವಾದಂಥ ಫಲ ಅನ್ನುವಂಥದ್ದು. ಹಾಗೂ ಶ್ರೀಕೃಷ್ಣನ ಜೊತೆಗೆ ಗೌರಿ ಪೂಜೆ, ಶ್ರೀಕೃಷ್ಣನ ಪೂಜೆಯನ್ನು ಮಾಡಬೇಕು, ಗೌರಿಯ ಪೂಜೆಯನ್ನು ನಾವು ಮಾಡಬೇಕು. ಕೃಷ್ಣನಿಗೆ ಏನು ನೈವೇದ್ಯ ತೋರಿಸೋದಪ್ಪ ಅಂತಂದರೆ ಜವೆ ಗೋಧಿಯನ್ನು ನಾವು ಬಳಸಿ, ಆ ಜವೆ ಗೋಧಿಯನ್ನು ಬಳಸ್ಕೊಂಡು ಅದರಿಂದ ಏನಾದರೂ ಒಂದು ಪದಾರ್ಥಗಳನ್ನು ಮಾಡಿ ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಿ ನಾವು ಸ್ವೀಕರಿಸಬೇಕು. ಯಾಕಂತಂದರೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಜವೆ ಗೋಧಿ ಅನ್ನುವಂಥದ್ದು ಆಯುರ್ವೇದಿಯ ಅಂಶವನ್ನು ಹೊಂದಿದೆ ಹಾಗೂ ಬಹಳ ತಂಪಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಬಳಸ್ಬೋದು. ಇನ್ನೂ ವಿಶೇಷ, ಇದನ್ನು ನಿಮಗೆ ಯಾರೂ ಹೇಳಿರಲಿಕ್ಕಿಲ್ಲ, ಯಾವ ಜ್ಯೋತಿಷಿಗಳು ಹೇಳಲ್ಲ, ಯಾವ ಬಂಗಾರದ ಅಂಗಡಿಯ ಮಾಲೀಕರು ಈ ಒಂದು ವಿಷಯವನ್ನು ಹೇಳಲ್ಲ. ಏನಂತಂದರೆ, ದಯವಿಟ್ಟು ನಿಮಗೆಲ್ಲರಿಗೂ ಈ ವಿಡಿಯೋ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಅಕ್ಷಯ ತೃತೀಯದಂದು ಯಾರೂ ಕೂಡ ಬಂಗಾರವನ್ನು ಖರೀದಿ ಮಾಡಬೇಡಿ. ಇದೇನಪ್ಪ ಇವರು ಈ ರೀತಿ ಹೇಳ್ತಾರೆ ಅಂತ ನೀವು ಅಂದ್ಕೋಬೋದು. ನೋಡಿ, ಈ ಸ್ವರ್ಣ, ಬಂಗಾರ ಅನ್ನುವಂಥದ್ದು ಏನಿದೆ, ಈ ಕಲಿಯುಗದಲ್ಲಿ ಬಂಗಾರದಲ್ಲಿ, ಸ್ವರ್ಣದಲ್ಲಿ ಕಲಿಪುರುಷ ಇರ್ತಾನಂತೆ. ಕಲಿಪುರುಷ ಭಗವಾನ್ ಮಹಾವಿಷ್ಣುವಿನಲ್ಲಿ ಕೇಳಿದಾಗ, ನನಗೆ 3 ಕಡೆ ಜಾಗ ಕೊಡು ಅಂತ ಕೇಳಿದಾಗ ಆ ಮಹಾವಿಷ್ಣು ಕೊಟ್ಟಂಥ ಜಾಗನೇ ಈ ಬಂಗಾರ. ಹಾಗಾಗಿ ಕಲಿಪುರುಷ ಈ ಬಂಗಾರದಲ್ಲಿ ಇರೋದರಿಂದ, ಕಲಿಕಲ್ಮಶ ಇರೋದರಿಂದ, ಆ ಕಲಿಕಲ್ಮವಶ್ಯವೇ ನಮಗೆ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ ಈ ದಿನ ನಾವೇನಾದರೂ ಖರೀದಿ ಮಾಡಿದ್ರೆ. ಹಾಗಾಗಿ ನೀವು ಬಂಗಾರ ಖರೀದಿ ಮಾಡೋದಿದ್ರೆ ನಿಮ್ಮ ಹುಟ್ಟಿದಬ್ಬದಂದು ಖರೀದಿ ಮಾಡಿ, ಯುಗಾದಿ ದಿವಸ ಖರೀದಿ ಮಾಡಿ, ಅಥವಾ ವಿಜಯದಶಮಿ ದಿವಸ ಖರೀದಿ ಮಾಡಿ, ಒಳ್ಳೊಳ್ಳೆ ಮಹಾಪುರುಷರದ ಜನ್ಮದಿನದಂದು, ಒಳ್ಳೊಳ್ಳೆ ದಿನದಂದು, ರಾಮನವಮಿ ಇತ್ಯಾದಿ ಒಳ್ಳೊಳ್ಳೆ ಹಬ್ಬಗಳಲ್ಲಿ ನೀವು ಖರೀದಿ ಮಾಡಿ. ಅಕ್ಷಯ ತೃತೀಯದಂದೇ ಖರೀದಿ ಮಾಡಬೇಕು ಅನ್ನುವಂಥ ಹಠ ಯಾಕಿದೆ ನಿಮಗೆ? ಹಾಗಾಗಿ ದಯವಿಟ್ಟು ಯಾರೂ ಕೂಡ ಬಂಗಾರ ಖರೀದಿ ಮಾಡಬೇಡಿ. ನೀವು ಬೇಕಾದರೆ ದಾನ ಧರ್ಮಾದಿಗಳನ್ನು ಮಾಡಿ, ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ, ಜಪವನ್ನು ಮಾಡಿ, ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಅದು ಜಾಸ್ತಿ ಆಗಲಿ ನಿಮಗೆ, ಅದು ಅಕ್ಷಯವಾಗಲಿ. ಹಾಗಂತ ನಮಗೆ ಪಾಪ, ಎಲ್ಲ ತೊಂದರೆಗಳು ಜಾಸ್ತಿ ಆಗೋದು ಬೇಡ ಅನ್ನುವಂಥದ್ದು ನನ್ನ ಕಳಕಳಿ ವಿನಂತಿ. ತಾವೆಲ್ಲರೂ ಕೂಡ ಅಕ್ಷಯ ತೃತೀಯವನ್ನು ವಿಜೃಂಭಣೆಯಿಂದ, ಒಳ್ಳೆಯ ರೀತಿಯಿಂದ ಆಚರಿಸಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಅಕ್ಷಯ ಆಗಲಿ ಅಂಥೇಳಿ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ ನನ್ನ ಈ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.